ಬೆಂಗಳೂರಿನಲ್ಲಿ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಮುಂದುವರೆದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಉಪನ್ಯಾಸಕರನ್ನ ಕಾಯಂಗೊಳಿಸುವಂತೆ ಆಗ್ರಹವನ್ನು ಮುಂದಿಡಲಾಗಿದೆ. ಈ ಹಿಂದೆ ಒಂದು ಮಾತುಕತೆಯಾಗಿ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟ ನಂತರವೂ ಕೂಡ ಈ ಹೋರಾಟ ಮುಂದುವರಿತಾ ಇರೋದು ವಿಶೇಷ. ತರಗತಿಯನ್ನ ಬಹಿಷ್ಕರಿಸಿ ಉಪನ್ಯಾಸಕರು ಪ್ರೊಟೆಸ್ಟ್ಗಿಳಿದಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅತಿಥಿ ಉಪನ್ಯಾಸಕರು ಆಗಮಿಸಿದ್ದಾರೆ. 5,000 ರೂಪಾಯಿ ಹಣ ಬೇಡ, ನಮ್ಮನ್ನ ಕಾಯಂ ಮಾಡಿ, ಕಾಯಂ ಸೇವಾ ಭದ್ರತೆ ಕೊಡಿ ಅಂತ ಹೇಳಿ ಅತಿಥಿ ಉಪನ್ಯಾಸಕರು ಆಗ್ರಹಿಸುತ್ತಿದ್ದಾರೆ. ಎಲ್ಲರಿಗೆ ನಮಸ್ಕಾರಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಭವಿಷ್ಯದಲ್ಲಿ ಉತ್ತಮ ಸಮಾಜವನ್ನ ರೂಪಿಸಬೇಕಾದಂತಹ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟುವಂತಹ ಉಪನ್ಯಾಸಕರ ಸ್ಥಿತಿ ಈಗ ಬೀದಿಗೆ ಬಂದಿದೆ. ಸದ್ಯ ನೀವು ನೋಡ್ತಾ ಇರಬಹುದು, ಫ್ರೀಡಂ ಪಾರ್ಕ್ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಅತಿಥಿ ಉಪನ್ಯಾಸಕರು ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿರುವಂತಹದ್ದು. ಕಳೆದ 1.5 ತಿಂಗಳಿಂದನೂ ಕೂಡ ತರಗತಿಯನ್ನ ಬಹಿಷ್ಕರಿಸಿ ತಮಗೆ ಸಿಗಬೇಕಾದಂತಹ ನ್ಯಾಯದ ಬಗ್ಗೆ ಇಲ್ಲಿ ಅತಿಥಿ ಉಪನ್ಯಾಸಕರು ಹೋರಾಡ್ತಾ ಇರುವಂತಹದ್ದು. ಕಳೆದ 1ನೇ ತಾರೀಕಿಂದ ರಾಜ್ಯಾದ್ಯಂತ ಏನು ಬೃಹತ್ ರ್ಯಾಲಿ ಮಾಡಿ ಇವತ್ತು ಅವರ ರ್ಯಾಲಿ ಫ್ರೀಡಂ ಪಾರ್ಕ್ ಅನ್ನ ತಲುಪಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಏನು ತಮಗೆ ಕಾಯಮಾತಿ ಆಗ್ಲೇಬೇಕು ಅಂತ ಹೇಳಿ, ಎಷ್ಟು ವರ್ಷ ಅಂತ ನಾವು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕು, ನಮಗೂ ಕೂಡ ಕಾಯಮಾತಿ ಬರಬೇಕು ಅಥವಾ ಕಾಯಂ ಸೇವಾ ಭದ್ರತೆಯನ್ನ ನೀಡಿ ಅಂತ ಇವರು ಏನು ಅನೇಕ ವರ್ಷಗಳಿಂದನೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ಸರ್ಕಾರಕ್ಕೆ ಇವರ ಕೂಗು ಕೇಳಿಸಲಿಲ್ಲ. ಹಾಗಾಗಿ ಇವರು ಬೇಸತ್ತು ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿರುವಂತಹದ್ದು. ನಾನು ಕೆಲವೊಂದಿಷ್ಟು ಅತಿಥಿ ಉಪನ್ಯಾಸಕರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇಷ್ಟು ದಿನ ನೀವು ಪಾಠಗಳನ್ನ ಮಾಡ್ತಾ ಇದ್ರಿ, ಆದ್ರೆ ಕಳೆದ 1.5 ತಿಂಗಳಿಂದ ಪಾಠವನ್ನ ಬಹಿಷ್ಕರಿಸಿ ಪ್ರತಿಭಟನೆಗೆ ಇಳಿದಿರುವಂತಹದ್ದು. ಆದ್ರೂ ಕೂಡ ನಿಮ್ಮ ಕೂಗು ಸರ್ಕಾರಕ್ಕೆ ಒಂದ್ ರೀತಿಲಿ ಕೇಳಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ತುಂಬಾ ಅಸಮಾಧಾನ ಇದೆ ಮೇಡಮ್. ಗುರುಗಳನ್ನ ಯಾವತ್ತು ಈ ತರ ಬೀದಿಯಲ್ಲಿ ನಿಲ್ಲಿಸಬಾರ್ದಿತ್ತು. ಮಾನ್ಯ ಸಚಿವರಲ್ಲಿ ನಾವು ಮನವರಿಕೆ ಮಾಡ್ತೀವಿ, ಬೇಡಿಕೆಯನ್ನ ಇಡ್ತಾ ಇದೀವಿ. ಮಾನವೀಯತೆಯಿಂದ ಇಷ್ಟು ಜನ ಹೆಣ್ಮಕ್ಳು ಬಂದಿದೀವಿ, ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ, ಗರ್ಭಿಣಿಯರು ಬಂದಿದ್ದಾರೆ, ಜೊತೆಗೆ ಹ್ಯಾಂಡಿಕ್ಯಾಪ್ಟ್ ಬಂದಿದ್ದಾರೆ. ದಯವಿಟ್ಟು ನಿಮ್ಮನೇಲೂ ಕೂಡ ಅಕ್ಕ ತಂಗಿಯರಿದ್ದಾರೆ, ನಿಮ್ಗೂ ಕೂಡ ಅಕ್ಕ ತಂಗಿಯರು ಮಕ್ಕಳು ಇದ್ದಾರೆ. ಅವರೆಲ್ಲ ಮಕ್ಕಳು ವಯಸ್ಸಲ್ಲಿದ್ದೀವಿ, ಅವ್ರ ಅಕ್ಕ ತಂಗಿಯರಿದ್ದೀವಿ. ನಾವೆಲ್ಲರೂ ಏನು ಅಂದ್ರೆ ಏನನ್ನು ನಾವು ದೊಡ್ಡದನ್ನ ಕೇಳ್ತಾ ಇಲ್ಲ, 3 ಹೊತ್ತಿನ ಊಟವನ್ನ ಕೇಳ್ತಾ ಇದೀವಿ. ಒಂದು ಕಾಯಮಾತಿ ಮಾಡಿ, ನಿಮಗೆ ಕಾನೂನು ತೊಡಕು ಅಂತ ಹೇಳ್ತಿದ್ದೀರಾ, ಒಂದು ಭದ್ರತೆನಾದ್ರೂ ಕೊಡ್ರಿ. ನಾವೇನ್ ಕೇಳ್ತಾ ಇದೀವಿ? 12 ತಿಂಗಳು ಸಂಬಳ ಮತ್ತೆ ಹೊಟ್ಟೆ ತುಂಬಾ ಊಟ ಕೇಳ್ತಾ ಇದೀವಿ. 60 ವರ್ಷ ನಮ್ಮನ್ನ ತೆಗೆದು ಹಾಕಬಾರ್ದು. ನಮ್ಗೆ ಯಾವುದೇ ರೀತಿಯ ಸಂಬಳ ಜಾಸ್ತಿ ನಮಗ್ ಬೇಡ. ಹೆಣ್ಮಕ್ಳಿಗೆ ಯಾವುದೇ ಒಂದು ರಜೆ ಇಲ್ಲ, ಹೆರಿಗೆ ರಜೆ ಇಲ್ಲ. ನಾವೆಲ್ಲರೂ ಬಾಣ್ತಿಯರಿದ್ದಾಗ ಬಂದ್ಬಿಟ್ಟು ಉದ್ಯೋಗವನ್ನ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ನಮ್ಮನ್ನ ತೆಗೆದು ನೋಡಿದ್ರೆ ನಮ್ಗೇನು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತಿದೆ. ಹೆಣ್ಮಕ್ಳು ನಾವು ಬದುಕೋದಕ್ಕಾಗ್ತಾ ಇಲ್ಲ, ಕಿರುಕುಳ ಕೊಡ್ತಾ ಇದಾರೆ. ದಯವಿಟ್ಟು ನಮಗೆ ಕಾಯಂ ಅಂತ ಕೊಡಿ, ಇಲ್ಲ ಭದ್ರತೆನಾದ್ರೂ ಕೊಡ್ರಿ. ನಮಗೆ ಬದುಕೋದಕ್ ಬೇಕು. ನಮ್ಗೇನು ಬಹಳಷ್ಟು ಕೇಳ್ತಾ ಇಲ್ಲ, ಹೊಟ್ಟೆ ತುಂಬಾ ಊಟ ಕೇಳ್ತಿದೀವಿ. ಎಷ್ಟು ಜನ ಮಹಿಳೆಯರು ಎಲ್ಲೆಲ್ಲಿಂದ ನಾವು ರಾಜ್ಯಾದ್ಯಂತ ಬಂದು ಕೂತ್ಕೊಂಡಿದೀವಿ. ದಯವಿಟ್ಟು ನಿಮ್ಮ ಸಹೋದರಿಯರು ಅನ್ಕೊಂಡು ದಯವಿಟ್ಟು ಇದೊಂದು ನಮ್ಮ ಬೇಡಿಕೆಯನ್ನ ಈಡೇರಿಸ್ಕೊಡ್ರಿ. ಸೊ ಇದಿಷ್ಟು ಏನು ಅತಿಥಿ ಉಪನ್ಯಾಸಕರು ಹೇಳ್ತಾ ಇರುವಂತಹದ್ದು. ಕಳೆದ ಕೆಲ ವರ್ಷದಿಂದನೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನ ನೀಡಿದೆ. ಆದ್ರೆ ನಮ್ದು ಒಂದು 6ನೇ ಗ್ಯಾರಂಟಿ ಆಗಿ ಅಟ್ಲೀಸ್ಟ್ ನಮ್ಗೊಂದು ಊಟಕ್ಕೆ ಆಗುವಷ್ಟು ಏನು ಸೇವಾ ಭದ್ರತೆ ಅಥವಾ ಕಾಯಮಾತಿಯನ್ನ ನೀಡಿ, ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿ ಪಾಠ ಪ್ರವಚನಗಳನ್ನ ಮಕ್ಕಳಿಗೆ ಮಾಡೋದಿಲ್ಲ, ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತು ಏನು ಎಲ್ಲ ಉಪನ್ಯಾಸಕರು ಕೂಡ ಬೀದಿಗಿಳ್ತಾ ಇರುವಂತಹದ್ದು. ಆದಷ್ಟು ಬೇಗ ಸರ್ಕಾರ ಈ ಒಂದು ಸ್ಥಳಕ್ಕೆ ಬಂದು ಇವರ ಕೂಗನ್ನ ಕೇಳುತ್ತಾ ಇಲ್ವೋ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಾಯಿ ಪವನ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.